ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹಸಿ ಟೊಮೊಟೊ ಕಾಯಿದು ಚಟ್ನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಿಮಗೂ ಅದಕ್ಕೆ ತೋರಿಸೋಣ ಅಂತ ಶೂಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು 2 ಈರುಳ್ಳಿ, ಒಂದು 10-12 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಬೆಲ್ಲ, ಜೀರಿಗೆ ಮತ್ತು ಹುರಿದಿರೋ ಶೇಂಗಾ ಮತ್ತು ಹಸಿ ಟೊಮೊಟೊ ಕಾಯಿ ಒಂದು ಅರ್ಧ kg ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ ಸಾಮಗ್ರಿಗಳು ಬೇಕಾಗಿರೋದು. ಮತ್ತು ಇಲ್ಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ, ಉಪ್ಪು, ಇಷ್ಟೇ ಸಾಮಾನು ಬೇಕಾಗಿರೋದು. ಈಗ ಇನ್ನೊಂದು ಬಾಣಲಿ ಇಟ್ಕೊಂಡು ಈಗ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಅದು ಕಾಯ್ದಿದೆ, ಎಣ್ಣೆ ಕಾದಿದೆ. ಈಗ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ತೀನಿ. ಚೆನ್ನಾಗಿ ಅದನ್ನು ಕೆಂಪಿಗೆ ಹುರ್ಕೋಬೇಕು. ಇವು ಶೇಂಗಾ ಕೂಡ ನಾನು ಒಂದು ಸಲ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಸಿಪ್ಪೆ ತೆಗಿಬೋದು, ಇಲ್ಲ ತೆಗೆದೇನೂ ಹಾಕ್ಬೋದು, ಏನೂ ಆಗೋದಿಲ್ಲ ಅದರಿಂದ. ತುಂಬ ಏನು ಹಾಕಲ್ವಲ್ಲ. ಶೇಂಗಾ ಒಂದು 4-5 ಟೇಬಲ್ ಸ್ಪೂನ್ ಲೆಕ್ಕ, ಇಷ್ಟು ಅರ್ಧ kg ಟೊಮೊಟೊ ಕಾಯಿಗೆ. 2 ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ. ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದೊಂಚೂರು ಮಾಗಿಸ್ಕೋಬೇಕು. ಜೀರಿಗೆ, ಕೆಂಪು ಹುರ್ಕೋಬೇಕು. ಇದರಲ್ಲಿ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀರಲ್ಲ ಚಟ್ನಿ ಅಷ್ಟೇ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಇದು ರೊಟ್ಟಿಗೆ, ಜೋಳದ ರೊಟ್ಟಿಗಂತೂ ಸೂಪರ್ವಾಗಿರುತ್ತೆ. ಇದು ನಂಗೆ ಮಾಡೋಕ್ಕೆ ಬರಲ್ಲ ಜೋಳದ ರೊಟ್ಟಿ, ಹೇಳಿದ್ದಷ್ಟೇ. ನಾನು ಆ ಕಡೆ ಇದ್ದಾಗ ಜೋಳದ ರೊಟ್ಟಿ ಜೊತೆಗೆ ಇದನ್ನು ತಿಂದಿದ್ದೀನಿ, ಅದಕ್ಕೆ ಹೇಳ್ತಾಯಿದ್ದೀನಿ. ಚಪಾತಿಗೂ ಬರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಹುಳಿ ಸಿಹಿ ಖಾರ ಎಲ್ಲ ಇರುತ್ತೆ ಇದು. ಇಡ್ಲಿಗೂ ನೆಂಚ್ಕೋಬೋದು, ದೋಸೆಗೂ ನೆಂಚ್ಕೋಬೋದು ಇದನ್ನು. ಈಗ ನೋಡಿ ಟೊಮೊಟೊ ಕಾಯಿ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಅದು ಎಣ್ಣೆಲೆ ಬೇಯಬೇಕೀಗ. ಅದರಲ್ಲೇ ನೀರಿನಂಶ ಇರುತ್ತೆ, ನೀರು ಪಾರು ಏನೂ ಹಾಕಬಾರ್ದು ಇದಕ್ಕೆ. ಹಾಗೆ ಅದೇ ನೀರಲ್ಲೇ ಸುಣ್ಕೋತಾ ಹೋಗುತ್ತೆ. ಚೆನ್ನಾಗಿ ಬೇಯಬೇಕು. ಹಸಿರು ಇದೆಯಲ್ಲ ಕಾಯಿ, ಇದು ಬೆಳ್ಳಗಾಗುತ್ತೆ ಚೆನ್ನಾಗಿ ಬೆಂದ ಮೇಲೆ. ಮತ್ತು ಅಲ್ಲಿ ಕಟ್ ಮಾಡಿದಾಗ ಈಸಿಯಾಗಿ ಕಟ್ ಆಗಬೇಕು. ಹಂಗೆ ಕಟ್ಟಾಗಿದ್ದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಚೆನ್ನಾಗಿ ಬೇಯಿಸ್ಕೊಳ್ದಲ್ಲೇ ಮಾಡಬಾರ್ದು. ಇದು ಒಗರು ಇರುತ್ತೆ ಮತ್ತು ಹುಳಿನ ಅಂಶನೂ ಇರುತ್ತೆ. ಹುಳಿ ಅಂಶ ಎಲ್ಲೂ ಹೋಗಲ್ಲ, ನೀವು ಹುರಿದ್ರೂ ಕೂಡ ಒಗರು ಸ್ವಲ್ಪ ಕಡಿಮೆ ಆಗುತ್ತೆ, ಹಸಿ ವಾಸನೆ ಹೋಗುತ್ತೆ. ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನು. ಬೇಗ ಬೆಂದ್ಕೊಳ್ಳುತ್ತೆ ಅಂತ ತಟ್ಟೆ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಒಂಚೂರು ಸಾಲ್ಟು ಹಾಕಿದ್ದೀನಿ, ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಬಾಕಿದನ್ನು ಇದಕ್ಕೆ ಹಾಕ್ಕೊಳ್ಳೋಣ, ರುಬ್ಬೋವಾಗ ಹಾಕ್ಕೊಳ್ಳೋಣ. ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳೆದು ನೀರಲ್ಲಿ ಮುಳುಗಿಸಿಟ್ಟಿದ್ದೀನಿ. ಇನ್ನೇನಾರು ಸಣ್ಣ ಪುಟ್ಟ ಮಣ್ಣು ಗಿಣ್ಣಿದ್ರೆ ಅದು ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ, ಅದಕ್ಕೋಸ್ಕರ ನೀರಲ್ಲಿ ಮುಳುಗಿಸಿಟ್ಟಿದ್ದೆ ಚೆನ್ನಾಗಿ ತೊಳೆದ್ಬಿಟ್ಟು. ಆಗಕ್ಕೆ ಬಂದಿದೆ ಇದು ನೋಡಿ, ಚೆನ್ನಾಗಿ ಬೆಂದಿದೆ. ಕಲರ್ ಚೇಂಜ್ ಆಗಿದೆ ನೋಡಿ ಟೊಮೊಟೊ ಕಾಯಿದು. ನೋಡಿ ಆಯಿತು, ತೆಗೆದಿಟ್ಕೊಂಡಿದ್ದೀನಿ ಕೆಳಗಡೆ. ಆರಕ್ಕೆ ಬಿಡಬೇಕೀಗ, ಚೆನ್ನಾಗಿ ಆರ್ಲದು. ಆರಿದ್ಮೇಲೆ ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ನೋಡಿ 1-2 ಬ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ, ಒಂದೇ ಇದ್ರೊಳಗಡೆ ತುಂಬ್ಕೊಂಡಂಗೆ ಆಗ್ಬಿಡುತ್ತೆ ಅಂತ. ನೋಡಿ ಟೊಮೊಟೊ ಕಾಯಿ, ಬೆಲ್ಲ, ಉಪ್ಪು, ಆಮೇಲೆ ಶೇಂಗಾ ಪುಡಿ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಒಡೆದು 1-2 ಪಲ್ಸ್ ಮಾಡಿ ಪುಡಿ ತರ್ತರಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಸ್ವಲ್ಪ ಅದಕ್ಕೆ ಇಟ್ಟಿದ್ದೀನಿ, ಸ್ವಲ್ಪ ಇದಕ್ಕೆ ಇಟ್ಟಿದ್ದೀನಿ ನೋಡಿ. ಶೇಂಗಾ ಪುಡಿ ಅದು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಎಲ್ಲ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಎಷ್ಟೇ ಆದ್ರೂ ಮತ್ತೆ ಮಿಕ್ಸ್ ಆಗುತ್ತೆ, ಅದಕ್ಕೆ ಕಮ್ಮಿ ಇದು ಜಾಸ್ತಿ ಅಂತ ಏನಾಗಲ್ಲ. ಇದು ನೋಡಿ ಸೆಕೆಂಡ್ ಬ್ಯಾಚು, ಅದು ರುಬ್ಕೊಂಡಾಯಿತು. ತರ್ತರಿ ರುಬ್ಕೋಬೇಕು, ಫುಲ್ ನೈಸ್ ಮಾಡ್ಕೊಳ್ಳೋಂಗಿಲ್ಲ, ತರ್ತರಿ ರುಬ್ಕೋಬೇಕು. ಈಗ ನೋಡಿ ಈಗ ಇನ್ನೊಂದು ಅದೇ ಇದ್ರೊಳಗಡೆ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕಿದೆ. ಸಾಸಿವೆ ಚಿಟ್ಪಟ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇವಾಗ ಇವನ್ ಕಡಲೆಬೇಳೆ ಉದ್ದಿನಬೇಳೆನೂ ಕೆಂಪಗಾದಮೇಲೆ ಹಿಂಗೆ ಹಾಕ್ಬಿಟ್ಟು ರುಬ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಬಾಡಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿರುತ್ತೆ.
ನೋಡಿ ಕೆಂಪಗಾಯ್ತಲ್ವ ಕಡಲೆಬೇಳೆ. ಈಗ ಅದು ರುಬ್ಬಿಟ್ಕೊಂಡಿರೋದು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ತರ್ತರಿ ಇದೆ ನೋಡಿ. ನೈಸ್ ಮಾಡ್ಕೋಬಾರ್ದು ಇದನ್ನು, ತುಂಬ ನೈಸ್ ಸ್ಪೈಸ್ ಎಲ್ಲ ಮಾಡಿಕೊಂಡು ಗಂಧದ ಥರ ಹರ್ಕೋಬಾರ್ದು, ತುಂಬ ತರ್ತರಿನೂ ಇರಬಾರ್ದು, ಮೀಡಿಯಮ್. ನೋಡಿ ಚೆನ್ನಾಗಿ ಅದೊಂದು ಸ್ವಲ್ಪ ಕುದಿಸ್ಬಿಟ್ಟು ತುಂಬ ಏನು ಕುದಿಸೋದು ಬೇಕಿಲ್ಲ, ಎಲ್ಲ ನಾವು ಇದು ಮಾಡಿರೋದನ್ನೇ, ಏನು ಹುರಿದಿರೋದನ್ನೇ. ಸುಮ್ಮನೆ ಎಣ್ಣೆ ಒಳಗೆ ಹಾಕಿ ಒಗ್ಗರಣೆ ಹಾಕಿ ಎಣ್ಣೆ ಒಳಗೆ ಒಂದು ರೌಂಡು ಹಿಂಗೆ ತಿರುಗಿಸ್ಬಿಟ್ಟು ಡಿಶ್ ಔಟ್ ಮಾಡ್ಕೊಳ್ಳೋದು ಅಷ್ಟೇ. ಈಗ ಆರಿದ್ಮೇಲೆ ಒಂದು ಸಣ್ಣ ಡಬ್ಬಿಗೆ ಹಾಕ್ಬಿಟ್ಟು ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಇದೇನು ಒಂದು ತಿಂಗಳಿಟ್ಟರೂ ಕೂಡ ಏನೂ ಆಗಲ್ಲ. ಇದ್ರ ಟೇಸ್ಟ್ ಮಾಡಿದ್ರೆ ನೀವು ಯಾವ ಚಟ್ನಿನೂ ಇಷ್ಟಪಡಲ್ಲ, ಅಷ್ಟು ಇಷ್ಟಪಡ್ತೀರ ಈ ಚಟ್ನಿನ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈಗ ಆಯ್ತಿದು, ಡಬ್ಬಿಗೆ ತಗೊಳ್ತೀನಿ. ನೀವು ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ ಇದು. ಟೇಸ್ಟ್ ಮಾಡಿ ನೋಡಿ, ಹೇಳಿ ನನಗೆ. ಈಗ ಒಂದು ಸಣ್ಣ ಡಬ್ಬಿಗೆ ತಗೊಳ್ತೀನಿ, ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಥ್ಯಾಂಕ್ ಯು.